ನಮಸ್ತೆ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಕಿಟಿ ಸರ್. ತುಂಬ ಜನ ಸರ್ ನೋಟಿಫಿಕೇಶನ್ ಆಗಿಬಿಡುತ್ತೆ ಒಂದು ತಿಂಗಳಲ್ಲಿ, ಎಲ್ಲ ಎಕ್ಸಾಮ್ಸು ಮುಗಿಸ್ಬಿಡ್ತಾರೆ, ಬೇಗ ಬೇಗ ಮುಗಿಸ್ತಾರೆ ಅಂತ ಒಂದು ಪ್ಯಾನಿಕ್ ಆಗ್ತಿದ್ರೆ ಡೋಂಟ್ ವರಿ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಏನೇ ಎಕ್ಸಾಮ್ಸು ನೋಟಿಫಿಕೇಶನ್ ಆದರೂ ಅಟ್ಲೀಸ್ಟ್ ನಿಮಗೆ 3 ಮಂತ್ಸ್ ಟೈಮ್ ಸಿಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಮತ್ತು ಪ್ರಿಪರೇಷನ್ ಮಾಡೋಕ್ಕೆ. ಅದ್ರ ಬಗ್ಗೆ ಭಯ ಪಡಬೇಡ. ತುಂಬ ಜನ ಸ್ಟೂಡೆಂಟ್ಸು ಸರ್ ಬೇಗ ಎಕ್ಸಾಮ್ ಮುಗಿಯುತ್ತೆ, ಒಂದು ಟೈಮ್ ಟೇಬಲ್ ಪ್ಲ್ಯಾನು ಅದು ಇದು ಅಂತ ಕೇಳ್ತಾ ಇದ್ರಿ. ನಾನು ಲಾಸ್ಟ್ ಟೈಮು ಒಂದು ಟೈಮ್ ಟೇಬಲ್ ಮಾಡಿದ್ವಿ, 100 ಡೇಸ್ ಮತ್ತು 120 ಡೇಸ್ ಅಂತ ಒಂದು ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ತುಂಬ ವಿದ್ಯಾರ್ಥಿಗಳು ಆ ಟೈಮ್ ಟೇಬಲ್ ಯೂಸ್ ಮಾಡಿಕೊಂಡು ಏನು 545, 402 ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಕ್ಲಿಯರ್ ಮಾಡಿದರು. ಹಾಗಾಗಿ ಆ ಟೈಮ್ ಟೇಬಲ್ ತುಂಬ ಎಫೆಕ್ಟಿವ್ ಇತ್ತು. ಯಾಕೆಂದರೆ 100 ಡೇಸು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಾಟ್ ಓನ್ಲಿ ಸುಮ್ಮನೆ ನೀವು 100 ಡೇಸ್ ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಆಗಲಿಲ್ಲ ಅಂದರೆ 100 ಡೇಸ್ ಅಂದರೆ ಒಂದು ದಿನದಿಂದ ಹಿಡಿದು 100 ಡೇಸ್ವರೆಗೂ ಏನೇನು ಮಾಡಬೇಕು ನನ್ನ ಫುಲ್ ಸ್ಟ್ರಾಟಜಿನೇ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಯಾವಾಗ ಎಷ್ಟು ಗಂಟೆಗೆ ಎದ್ದೇಳಬೇಕು, ಎಷ್ಟು ಗಂಟೆಗೆ ಓದಬೇಕು, ಎಷ್ಟು ಗಂಟೆಗೆ ಫಿಸಿಕಲ್ ಮಾಡಬೇಕು, ಎಷ್ಟು ಗಂಟೆಗೆ ನಿದ್ದೆ ಮಾಡಬೇಕು ಅನ್ನೋದ್ರ ಬಗ್ಗೆ ಫುಲ್ ಚಾರ್ಟ್ ಇತ್ತು. ಅಂದರೆ ಫುಲ್ ಟೈಮ್ ಪ್ರಿಪರೇಷನ್ ಮಾಡೋರಿಗೆ ತುಂಬ ಹೆಲ್ಪ್ ಆಗಿತ್ತು ಅಂತ. ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡು ತುಂಬ ಸ್ಟೂಡೆಂಟ್ಸ್ಗಳು ಏನು ಮಾಡಿದ್ರು, ನನಗೆ ಮೆಸೇಜ್ ಮಾಡಿ, ಸರ್ ನಾವು ಸೆಲೆಕ್ಷನ್ ಆಗಿರೋದು ಈ ಟೈಮ್ ಟೇಬಲ್ ಯೂಸ್ ಮಾಡಿಕೊಂಡು ಟೈಮ್ ಟೇಬಲ್ನ ಸಖತ್ತಾಗಿ ಮಾಡಿದ್ರಿ ಸರ್, ಅದನ್ನು ತುಂಬ ಎಫೆಕ್ಟಿವ್ ಆಯಿತು, ತುಂಬ ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿದ್ರಿ. ಈಗಲೂ ಟೈಮ್ ಟೇಬಲ್ ನಿಮ್ಗೆ ಅವೈಲೇಬಲ್ ಇದೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ. ಈಗ ಈ ಹೊಸ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ KEA, KPSC ಮತ್ತು KSP ಎಕ್ಸಾಮ್ಸ್ಗೆ ಯಾವ ರೀತಿ ಒಂದು 100 ಡೇಸ್ ಅಥವಾ 120 ಡೇಸ್ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ರೆಡಿ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಆ 100 ಡೇಸ್ ಅಥವಾ 120 ಡೇಸ್ ಪ್ಲ್ಯಾನ್ ಬೇಕು ಅಂತಂದರೆ, ನಿಮ್ಗೆ 100 ಡೇಸ್ ಬೇಕು ಅಂದರೆ 100 ಅಂತ ಕಮೆಂಟ್ ಮಾಡಿ, 120 ಡೇಸ್ ಅಂದರೆ 120 ಡೇಸ್ ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ಲಿಂಕ್ ಹಾಕಿರ್ತೀನಿ. ಆ ಲಿಂಕಲ್ಲಿ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಯಿತು ಅಂದರೆ ನಿಮ್ಗೆ 100 ಡೇಸ್ ಮತ್ತು 120 ಡೇಸ್ದು ಏನೋ ಟೈಮ್ ಟೇಬಲ್ಲು ಸಿಗುತ್ತೆ, ಗೊತ್ತಾಗ್ತಿದೆ. ಹಾಗಾಗಿ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನ್ ಮಾಡ್ಬೋದು. ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡೋರಿಗೆ ಮತ್ತು ವರ್ಕಿಂಗ್ ಮಾಡೋರಿಗೆ ಸಪ್ರೇಟ್ ಮಾಡಬೇಕಾಗುತ್ತೆ. ಇದು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡೋರಿಗೆ ಮಾತ್ರ. ಅಂದರೆ ಎಲ್ಲ ಸಬ್ಜೆಕ್ಟ್ಸು ಕವರ್ ಆಗಬೇಕು. ಕೆಲವರು ಏನು ಮಾಡ್ತೀವಿ, PYQ ಕವರ್ ಆಗಬೇಕು, ನಿಮ್ಮ ಸಿಲೆಬಸ್ಗಳು ಕವರ್ ಆಗಬೇಕು, ಸೈನ್ಸು, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸು ಒಂದು 13 ಸಬ್ಜೆಕ್ಟ್ಸ್ ಕವರ್ ಮಾಡಬೇಕು, ಮತ್ತು ಕಮ್ಯುನಿಕೇಷನ್ ಪೇಪರ್ ಕವರ್ ಮಾಡಬೇಕು, ಮತ್ತು ಪೇಪರ್ 1 ಕವರ್ ಮಾಡಬೇಕು. ಇದನ್ನೆಲ್ಲವೂ 100 ಡೇಸಲ್ಲಿ ಯಾವ ರೀತಿ ಕವರ್ ಮಾಡೋದು, ಎಫೆಕ್ಟಿವ್ ಆಗಿ ಕವರ್ ಮಾಡೋದು. ಯಾಕೆಂತಂದರೆ ನೀವು ಒಂದು ಸಬ್ಜೆಕ್ಟ್ನ ಮಿಸ್ ಮಾಡಿದ್ರು ನೀವು ಎಕ್ಸಾಮ್ಸಲ್ಲಿ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಯಾವ ರೀತಿ ಮಾಡಬೇಕು, ಸ್ಟ್ರಾಟಜಿ ಅಂದರೆ ಎಷ್ಟು ಅವರ್ಸ್ ಕೊಡಬೇಕು, ಅದನ್ನು ನೀವು ಬೇಕಾದ್ರೆ ಆಲ್ಟರ್ನೇಟ್ ಮಾಡ್ಕೋಬೋದು. ಬಟ್ ಒಂದು 100 ಡೇಸ್ ನೀವು ಪ್ಲಾನ್ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಯೂಸ್ ಮಾಡಿಕೊಂಡು ನೀವು ಬೇಕಾದ್ರೆ ನಿಮ್ಮದೇ ಸ್ವಂತ ಒಂದು ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಬೋದು. ಅಥವಾ ನಾನು ಕೊಟ್ಟಿರೋ ಟೈಮ್ ಟೇಬಲ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರು ಸಹ ನೀವು ಎಕ್ಸಾಮ್ಸಲ್ಲಿ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಬೇಕಾದ್ರೆ ಚಾಲೆಂಜ್ ತಗೊಳ್ಳಿ, 100 ಡೇಸ್ ಚಾಲೆಂಜು ಅಥವಾ 120 ಡೇಸ್ ಚಾಲೆಂಜು. ನಿಮ್ಗೆ ಯಾವ್ದು ಬೇಕು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಅದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆದರೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದರೆ ನಿಮಗೆ ಆ ಲಿಂಕ್ ಸಿಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಟೈಮ್ ಟೇಬಲ್ ಯೂಸ್ ಮಾಡ್ಕೊಳ್ಳಿ, ಪ್ರಿಪರೇಷನ್ ಆಗಿ ಗೆಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.